ರಷ್ಯಾ ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ನಿರ್ಧಾರದಿಂದ ಜಾಗತಿಕ ಇಂಧನ ಮಾರುಕಟ್ಟೆಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದರಿಂದ ಇಂಧನದ ಬೆಲೆ ಮತ್ತಷ್ಟು ಗಗನಕ್ಕೆ ಏರುವ ಸಾಧ್ಯತೆಗಳಿದೆ. ಈ ಒಂದು ನಿರ್ಧಾರದಿಂದ ಬಹಳಷ್ಟು ದೇಶಗಳಿಗೆ ಬೆನಿಫಿಟ್ ಆಗೋ ಚಾನ್ಸಸ್ ಇದೆ. ಅಂಡ್ ಭಾರತಕ್ಕೆ ತೀವ್ರವಾದ ಒಂದು ಪರಿಣಾಮ ಬೀರುವ ಚಾನ್ಸಸ್ ಗಳು ಕೂಡ ಇದೆ. ರಷ್ಯಾಕ್ಕೆ ಇಷ್ಟಕ್ಕೂ ಯಾವ ಒಂದು ನಿರ್ಧಾರವನ್ನ ತೆಗೆದಿದೆ ಅಂಡ್ ಇದರಿಂದ ಭಾರತಕ್ಕೆ ಮತ್ತೆ ಗ್ಲೋಬಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಕಂಪ್ಲೀಟ್ ವಿಡಿಯೋ ಅನ್ನೋದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಯೂಟ್ಯೂಬ್ ಲಿಂಕ್ ಅನ್ನೋದು ನಿಮ್ಗೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ರಷ್ಯಾ ದೇಶ ಒಂದು ನಿರ್ಧಾರವನ್ನ ಪ್ರಕಟಿಸಿದೆ. ಏನಂತಂದ್ರೆ ತನ್ನಲ್ಲಿರ್ತಕ್ಕಂಥ ಒಂದು ಪೆಟ್ರೋಲಿಯಂ ಅನ್ನ ಬೇರೆ ದೇಶಗಳಿಗೆ ರಫ್ತು ಮಾಡೋದಿಲ್ಲ, ಎಕ್ಸ್ಪೋರ್ಟ್ ಅನ್ನ ನಿಲ್ಲಿಸ್ತಾ ಇದೀವಿ 1 ಏಪ್ರಿಲ್ ಇಂದ ಅಂತ ಹೇಳ್ಬಿಟ್ಟು ಒಂದು ಘೋಷಣೆಯನ್ನ ಮಾಡಿದೆ. 1 ಏಪ್ರಿಲ್ ಇಂದ ಜುಲೈ 31 ತನಕ ಈ ಒಂದು ರಫ್ತನ್ನ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಘೋಷಣೆಯನ್ನ ಮಾಡಿದೆ. ಏನಕ್ಕೆ ಈ ಒಂದು ಘೋಷಣೆ ಮಾಡಿದೆ ಅಂತ ಹೇಳೋದಾದ್ರೆ, ಸೊ ತನ್ನ ದೇಶದಲ್ಲೇ ಪೆಟ್ರೋಲಿಯಂ ರಿಕ್ವೈರ್ಮೆಂಟ್ ಮತ್ತೆ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ ಅವರಿಗೂ ಕೂಡ ಬೇಕಾಗುತ್ತೆ. ಅಂಡ್ ಈಗೇನು ಆಯಿಲ್ ಕ್ರೈಸಿಸ್ ನಡೆದಿದೆ ಗ್ಲೋಬಲ್ ವೈಡ್, ಇಫ್ ಇನ್ ಕೇಸ್ ಅವರೇನಾದ್ರೂ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ದೇಶದಲ್ಲೂ ಮತ್ತೆ ಅದೇ ರೀತಿ ಒಂದು ಕ್ರೈಸಿಸ್ ಆಗೋ ಚಾನ್ಸಸ್ ಗಳಿರ್ತದೆ. ಅದಕ್ಕೋಸ್ಕರ ಅವ್ರಿಗೆ ದೇಶಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಹೆಚ್ಚು ಸಂಗ್ರಹವನ್ನ ಮಾಡಿಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ರಷ್ಯಾ ಸರ್ಕಾರ ಅನ್ನೋದು 1 ಏಪ್ರಿಲ್ ಇಂದ ಈ ಒಂದು ಎಕ್ಸ್ಪೋರ್ಟ್ ಗಳನ್ನ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಘೋಷಣೆಯನ್ನು ಕೂಡ ಮಾಡಿದೆ. ಸಡನ್ ಆಗಿ ರಷ್ಯಾ ಏನಕ್ಕೆ ಈ ಒಂದು ಡಿಸಿಷನ್ ಅನ್ನ ತಗೊಳ್ತು ಅಂತ ನಾವು ನೋಡೋದಾದ್ರೆ ಇದರ ಹಿನ್ನೆಲೆಯನ್ನ ನೋಡ್ಬೇಕಾಗುತ್ತೆ. ಇತ್ತೀಚೆಗೆ ಏನಂತಂದ್ರೆ ಉಕ್ರೇನ್ ನ ಡ್ರೋನ್ ಗಳು ಏನ್ ಮಾಡ್ತು ಅಂತಂದ್ರೆ ರಷ್ಯನ್ ಆಯಿಲ್ ರಿಫೈನರೀಸ್ ಮೇಲೆ ಒಂದು ದಾಳಿಯನ್ನ ಮಾಡ್ತು. ಈ ಒಂದು ದಾಳಿಯಿಂದ ಅಲ್ಲಿ ಪ್ರೊಡಕ್ಷನ್ ಅನ್ನೋದು ಕಡಿಮೆ ಆಯಿತು ಅಂಡ್ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಯಿತು. ಅದರಿಂದ ಒಂದು ಶಾರ್ಟೇಜ್ ಆಯಿತು ಅವರ ಆಯಿಲ್ ಪ್ರೊಡಕ್ಷನ್ ಅನ್ನು. ಅದರಿಂದ ರಫ್ತನ್ನ ನಿಲ್ಲಿಸಬೇಕಾದ ಒಂದು ಪರಿಸ್ಥಿತಿ ಕೂಡ ರಷ್ಯಾಗೆ ಎದುರಾಯಿತು ಅಂತಾನೆ ಹೇಳ್ಬೋದು. ಅಂಡ್ ಸೆಕೆಂಡ್ ರೀಸನ್ ಏನು ಅಂತಂದ್ರೆ ರಷ್ಯಾ ಒಳಗಡೆ ಒಂದು ಪೆಟ್ರೋಲ್ ಶಾರ್ಟೇಜ್ ಅನ್ನೋದು ಇದಕ್ಕೂ ಮೊದಲು ಕೂಡ ಆ ಒಂದು ಕ್ರೈಸಿಸ್ ಆಗಿತ್ತು. ಯಾವಾಗ ಅಂತಂದ್ರೆ 2024-25ರಲ್ಲಿ ರಷ್ಯಾದಲ್ಲಿ ಹಲವು ಪ್ರದೇಶಗಳಲ್ಲಿ ಪೆಟ್ರೋಲ್ನ ಕೊರತೆ ಆಗಿತ್ತು. ಇದರಿಂದ ರೈತರಿಗೆ ಮತ್ತೆ ಟ್ರಾನ್ಸ್ಪೋರ್ಟ್ ಈ ಕ್ಷೇತ್ರಗಳಲ್ಲಿ ಸಮಸ್ಯೆ ಅನ್ನೋದು ಹೆಚ್ಚಾಗಿತ್ತು. ಅದರಿಂದ ಸರ್ಕಾರ ಭಯಪಟ್ಟು ಒಂದು ಪ್ರಿವೆಂಟಿವ್ ಒಂದು ಮೆಜರ್ಸ್ ಅನ್ನ ತಗೊಳ್ತಾ ಇದೆ ಈಗಲೇ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಏನ್ ಅನುಭವಿಸಿತ್ತು ಒಂದು ಆಯಿಲ್ ಕ್ರೈಸಿಸ್ ಅನ್ನೋದು, ಈ ಸಲ ಆತರ ಆಗೋದು ಬೇಡ. ಅದಲ್ಲದೆ ಈಗ ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಯುದ್ಧದಿಂದ ಆಯಿಲ್ ಕ್ರೈಸಿಸ್ ಆಗಿದೆ, ಅದನ್ನ ಮತ್ತೆ ನಾವು ಅನುಭವಿಸೋದು ಬೇಡ. ನಮ್ಮ ದೇಶಕ್ಕೆ ಫಸ್ಟ್ ಎಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬೇಕೋ ಅದನ್ನ ನಾವು ಸ್ಟೋರ್ ಮಾಡ್ಕೊಂಡು ಅದಕ್ಕೆ ಮಿಗಿಲಾಗಿ ಇದೆ ಅಂತಂದ್ರೆ ಅವಾಗ ನಾವು ಎಕ್ಸ್ಪೋರ್ಟ್ ಮಾಡೋಣ ಒಂದು ಉದ್ದೇಶದಿಂದ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದೆ. ಅಂಡ್ ಮತ್ತೊಂದು ರೀಸನ್ ಏನಂತ ನೋಡೋದಾದ್ರೆ ಡೊಮೆಸ್ಟಿಕ್ ಪ್ರೈಸ್ ಕಂಟ್ರೋಲ್ ಮಾಡೋದ. ಯಾಕಂತಂದ್ರೆ ಲಾಸ್ಟ್ ಟೈಮ್ ನಾನು ಏನ್ ಹೇಳಿದೆ 2024-25ರಲ್ಲಿ ಆಯಿಲ್ ಶಾರ್ಟೇಜ್ ಆಗಿತ್ತು ರಷ್ಯಾದಲ್ಲಿ ಅಂತ. ಆ ಒಂದು ಸಂದರ್ಭದಲ್ಲಿ ಆಯಿಲ್ ಶಾರ್ಟೇಜ್ ಇಂದ ಪ್ರೈಸ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗಿತ್ತು ರಷ್ಯಾದ ಒಳಗಡೆನೆ. ಸೊ ಈ ರೀತಿ ಒಂದು ಡೊಮೆಸ್ಟಿಕ್ ಪ್ರೈಸ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಸಫಿಶಿಯಂಟ್ ಪೆಟ್ರೋಲ್ ಅನ್ನ ಸ್ಟಾಕ್ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಆಯಿಲ್ ಪ್ರೈಸ್ ಅನ್ನ ಅಥವಾ ಪೆಟ್ರೋಲಿಯಂ ಪ್ರೈಸ್ ಅನ್ನ ಕಂಟ್ರೋಲ್ ತಗೊಳ್ಳೋದಕ್ಕೋಸ್ಕರ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ರೀಸನ್ ಏನು ಅಂತ ಹೇಳಿದ್ರೆ ಗ್ಲೋಬಲ್ ಫ್ಯೂಯಲ್ ಕ್ರೈಸಿಸ್ ಅಂತಾನೆ ಹೇಳಬೇಕು. ಈಗ ಜಗತ್ತಿನಲ್ಲಿ ಮಿಡ್ಲ್ ಈಸ್ಟ್ ಏನು ಟೆನ್ಷನ್ಸ್ ಇದೆ ಮತ್ತೆ ವಾರ್ ಸಿಚುಯೇಷನ್ಸ್ ಮತ್ತೆ ಸಪ್ಲೈ ಚೈನ್ ಪ್ರಾಬ್ಲಮ್ ಇರೋದ್ರಿಂದ ರಷ್ಯಾ ತನ್ನ ಸ್ಟಾಕ್ ಅನ್ನ ಉಳಿಸ್ಕೋಬೇಕು, ತನ್ನ ದೇಶಕ್ಕೆ ಫ್ಯೂಚರ್ ಅಲ್ಲಿ ಈ ತರ ಆಯಿಲ್ ಕ್ರೈಸಿಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ತನ್ನಲ್ಲೇ ಬೇಕಾದಷ್ಟು ಒಂದು ಆಯಿಲ್ ಸಪ್ಲೈನ ರಿಸರ್ವ್ ಆಗಿ ಇಟ್ಕೊಂಡು ಅದಕ್ಕೂ ಮಿಗಿಲಾದ ಮೇಲೆ ಬೇಕಂದ್ರೆ ಸಪ್ಲೈ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದೆ. ರಷ್ಯಾದ ಈ ಒಂದು ಡಿಸಿಷನ್ ಇಂದ ಗ್ಲೋಬಲ್ ವೈಡ್ ಏನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳೋದಾದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಸುಮಾರಷ್ಟು ದೇಶಗಳಲ್ಲಿ ಆಯಿಲ್ ಎಕ್ಸ್ಪೋರ್ಟ್ ಮಾಡುವಂತ ಅಥವಾ ಪೆಟ್ರೋಲಿಯಂ ಅನ್ನ ಎಕ್ಸ್ಪೋರ್ಟ್ ಮಾಡುವಂತ ದೇಶಗಳಲ್ಲಿ ರಷ್ಯಾ ಕೂಡ ಒಂದಾಗಿರುತ್ತದೆ. ಅಂಡ್ ಈ ರೀತಿ ಒಂದು ಸಡನ್ ಆಗಿ ಒಂದು ಸಪ್ಲೈ ಅನ್ನ ಸ್ಟಾಪ್ ಮಾಡ್ತಿದೆ ಅಂತಂದಾಗ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಸಪ್ಲೈ ಕಮ್ಮಿ ಆದಾಗ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗುತ್ತೋ ಆಗ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ಕೂಡ ತೈಲ ಬೆಲೆ ಅನ್ನೋದು ಮತ್ತಷ್ಟು ಜಾಸ್ತಿ ಆಗೋ ಚಾನ್ಸಸ್ ಗಳು ಕೂಡ ಇದೆ ಈ ಒಂದು ರಷ್ಯಾದ ಡಿಸಿಷನ್ ಇಂದ. ಅಂಡ್ ರಷ್ಯಾದ ಈ ಒಂದು ಡಿಸಿಷನ್ ಇಂದ ಕೆಲವೊಂದಷ್ಟು ರಾಷ್ಟ್ರಗಳಿಗೆ ಬೆನಿಫಿಟ್ ಆಗುವ ಚಾನ್ಸಸ್ ಗಳು ಕೂಡ ಇರ್ತದೆ. ಯಾಕಂತಂದ್ರೆ ರಷ್ಯಾದ ಒಂದು ಸಪ್ಲೈ ಅನ್ನೋದು ಸ್ಟಾಪ್ ಆಗಿದೆ ಅಂತಂದ್ರೆ ಬೇರೆ ಯಾವ ದೇಶಗಳು ಒಂದು ಸಪ್ಲೈ ಅನ್ನ ಕೊಡ್ತಾ ಇರ್ತಾವೋ ಆ ಒಂದು ದೇಶದ ಒಂದು ಪೆಟ್ರೋಲಿಯಂಗೆ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗಿ ಯೂಶುವಲಿ ಒಂದು ಪ್ರೈಸ್ ಕೂಡ ಹೈಕ್ ಆಗುತ್ತೆ. ಆವಾಗ ಈಗಾಗಲೇ ಏನು ಪೆಟ್ರೋಲಿಯಂ ಎಕ್ಸ್ಪೋರ್ಟರ್ ಏನ್ ಮಾಡ್ತಾ ಇದ್ದಾವೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸೌದಿ ಅರೇಬಿಯಾ, UAE ಮತ್ತೆ USA ರಿಫೈನರೀಸ್ ಗಳಿದಾವೆ. ಸೊ ಒಂದು ಮಾರ್ಕೆಟ್ ಗ್ಯಾಪ್ ಕ್ರಿಯೇಟ್ ಆಗ್ತದೆ. ಅದರಿಂದ ಇವರಿಗೆ ಒಂದು ಹೆಚ್ಚು ಮಾರಾಟದ ಒಂದು ಅವಕಾಶ ಕೂಡ ಆಗುತ್ತೆ. ಅಂಡ್ ಇದರಿಂದ ಭಾರತದ ಮೇಲೆ ಕೂಡ ಒಂದು ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಇಂಪ್ಯಾಕ್ಟ್ ಅಂದ್ರೆ ಡೈರೆಕ್ಟ್ ಇಂಪ್ಯಾಕ್ಟ್ ಅಂತ ಹೇಳೋಕ್ ಬರೋದಿಲ್ಲ, ಒಂದು ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಾವು ರಷ್ಯಾದಿಂದ ಡೈರೆಕ್ಟ್ ಆಗಿ ಒಂದು ಪೆಟ್ರೋಲಿಯಂ ಅನ್ನ ಖರೀದಿ ಮಾಡ್ತಾ ಇಲ್ಲ, ನಾವು
ರಷ್ಯಾದಿಂದ ಒಂದು ಕ್ರೂಡ್ ಆಯಿಲ್ ಅನ್ನ ತರಿಸ್ಕೊಂಡು ನಾವಿಲ್ಲಿ ರಿಫೈನಿಂಗ್ ಅನ್ನ ಮಾಡ್ಕೊಳ್ತೀವಿ. ಇವಾಗ ಯಾವಾಗ ರಷ್ಯಾ ಈ ಒಂದು ಡಿಸಿಷನ್ ಅನ್ನು ತಗೊಳುತ್ತೋ ಇದರ ಇಂಪ್ಯಾಕ್ಟ್ ಅನ್ನೋದು ಗ್ಲೋಬಲ್ ವೈಡ್ ಆಗುತ್ತೆ. ಅವಾಗ ಗ್ಲೋಬಲ್ ಅಲ್ಲಿ ಆಯಿಲ್ ಪ್ರೈಸ್ ಅನ್ನೋದು ಅಥವಾ ಪೆಟ್ರೋಲಿಯಂ ಪ್ರೈಸ್ ಅನ್ನೋದು ಜಾಸ್ತಿ ಆಗುತ್ತೆ. ಗ್ಲೋಬಲ್ ವೈಡ್ ಆಗುತ್ತೆ ಅಂತಂದ್ರೆ ಅದರ ಇಂಪ್ಯಾಕ್ಟ್ ಭಾರತದ ಮೇಲೆ ಕೂಡ ಆಗೋ ಚಾನ್ಸಸ್ ಗಳಿರ್ತದೆ. ಡೈರೆಕ್ಟ್ ಆಗಿ ಅಲ್ದಿದ್ರು ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಪೆಟ್ರೋಲಿಯಂ ಪ್ರೈಸ್ ಅನ್ನೋದು ಜಾಸ್ತಿ ಆಗೋ ಚಾನ್ಸಸ್ ಗಳಿರ್ತದೆ. ಅಂಡ್ ರಿಫೈನಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅಂಡ್ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದರ ಒಂದು ಇಂಡೈರೆಕ್ಟ್ ಎಫೆಕ್ಟ್ ಭಾರತಕ್ಕೂ ಕೂಡ ಬರೋ ಚಾನ್ಸಸ್ ಗಳು ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಮುಂದೆ ಏನಾಗ್ಬೋದು ಅಂತ ನಾವು ನೋಡೋದಾದ್ರೆ ಇದೇ ರೀತಿ ಒಂದು ವಾರ್ ಸಿಚುವೇಶನ್ ಅಥವಾ ಮಿಡ್ಲ್ ಈಸ್ಟ್ ವಾರ್ ಅನ್ನೋದು ಇನ್ನೂ ಸುಮಾರು ತಿಂಗಳುಗಳ ಕಾಲ ಮುಂದುವರಿಯುತ್ತಿದೆ ಅಂತಂದ್ರೆ ಈಗೇನು ಆಯಿಲ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಿದೆ ರಷ್ಯಾ, ಈ ಒಂದು ಬ್ಯಾನ್ ಅನ್ನ ಮತ್ತಷ್ಟು ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಗಳಿರ್ತದೆ. ಇದರಿಂದ ಮತ್ತೆ ಈ ಒಂದು ಕ್ರೂಡ್ ಆಯಿಲ್ ಪ್ರೈಸ್ ಆಗಿರ್ಬೋದು ಅಥವಾ ಪೆಟ್ರೋಲಿಯಂ ಪ್ರೈಸ್ ಅನ್ನೋದು ಮತ್ತಷ್ಟು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಆಯಿಲ್ ಕ್ರೈಸಿಸ್ ಅನ್ನೋದು ವರ್ಲ್ಡ್ ವೈಡ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಗಳು ಕೂಡ ಇದೆ. ಅಂಡ್ ರಷ್ಯಾ ಸಂದೇಶ ಒಂದು ಕ್ಲಿಯರ್ ಆಗಿದೆ, ನಮಗೆ ಗ್ಲೋಬಲ್ ಮಾರ್ಕೆಟ್ಗಿಂತ ನಮ್ಮ ದೇಶದ ಹಿತ ಮುಖ್ಯ ಅನ್ನೋ ಒಂದು ಉದ್ದೇಶದಿಂದ ರಷ್ಯಾ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದೆ ಅಂತಾನೆ ಹೇಳ್ಬೋದು. ಇದಿಷ್ಟು ರಷ್ಯಾ ತೆಗೆದುಕೊಂಡಿರ್ತಕ್ಕಂಥ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ನ ಬ್ಯಾನ್ ಮಾಡೋದ್ರ ಬಗ್ಗೆ ತಿಳಿಸೋದ್ರ ಒಂದು ಪ್ರಯತ್ನ ಆಗಿತ್ತು. ಅಂಡ್ ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.